ಕೆಲಸ ಬದುಕಲಿ ಏನು ಇಲ್ಲ ಮನುಷ್ಯ ನೀ ಕಾಣುತ್ತಿರುವ ಕನಸು ಎಂದು ಮಾಡಿ ನೀನು ಮುಗಿಸು. ಬೈರ ಏನಮ್ಮ ಸಮಾಚಾರ, ಹೆಂಗಿದ್ಯಾ, ಏನ್ ಕತೆ, ಏನ್ ಮಾಡೋಣಪ್ಪ, ದೇವ್ರು ನಿನ್ಗೆ ಈ ಭಾಗ್ಯ ಕೊಟ್ಬಿಟ್ಟಿದ್ದಾನೆ. ಬೈರು ಏನ್ ಮಾಡೋದು, ಇರ್ಲಿ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಅನುಭವಿಸೋಣ. ನಿನ್ನನ್ನು ನಾವು ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಬೇಕು ಅಂತೇಳಿ ಮಾಡ್ತಾನೆ ಅನ್ಕೊಂಡಿದ್ವಿ ಇಲ್ಲಿವರೆಗೂ. ಮತ್ತೆ ಈಗ ಹೇಗಿದೆ, ಇವೆಲ್ಲ ರಿಮೂವ್ ಮಾಡ್ಸ್ಕೊಂಡ್ ಬರ್ತೀಯಾ? ಇವ್ರ ಹೆಸರು ಭೈರವ ಅಂತ ಹೇಳ್ತಾರೆ, ನಮಗೂ ಗೊತ್ತಿಲ್ಲ. ಸೊ ಮೊದಲು ನೋಡ್ರಿ ಇಲ್ಲಿಂದ ಇಲ್ಲಿವರೆಗೂ ಆಪ್ರೇಷನ್ ಆಗಿತ್ತು. ಈಗ ನೋಡಿ ಈ ಭಾಗ ಆಪ್ರೇಷನ್ ಆಗಿದೆ, ತಾವು ಗಮನಿಸ್ಬೋದು. ಸೊ ಇವರು ಮೊನ್ನೆ ಏನು ಮಾಡ್ತಾರೆ ಅಂದರೆ ಪಿಡಿಸ್ಬಂದು ಬಿದ್ದೋಗ್ಬಿಟ್ಟಿರ್ತಾರೆ. ಆ ಪಿಡಿಸ್ಬಂದು ಬಿದ್ದಾಗ ಏನಾಗುತ್ತೆ, ಕಿವಿನಲ್ಲಿ ಬ್ಲಡ್ ಬಂದ್ಬಿಡುತ್ತೆ. ಇಮಿಡಿಯೇಟ್ ಆಗಿ ನಾವು ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಈತನಿಗೆ ಅವರು ಬದುಕೋದೇ ಡೌಟು ಅಂತ ಹೇಳಿದರು. ಅದು ಗೊತ್ತಿಲ್ಲ, ಯಾಕೆಂದರೆ ನಾವು ಪ್ರತಿಯೊಂದು ಹೇಳ್ತೀವಿ ಅಂದರೆ ಇರೋದನ್ನು ಕಣ್ಮುಂದೆ ತೋರಿಸ್ತಾ ಇದ್ದೀವಿ. ಇಲ್ಲದೇ ಇರೋದನ್ನೆಲ್ಲ ಸೃಷ್ಟಿ ಮಾಡಿ ಹೇಳುವಂಥ ಅವಶ್ಯಕತೆ ನನಗಾಗಲಿ ನಮ್ಮ ಸಂಸ್ಥೆಗಾಗಲಿ ಇಲ್ಲ. ಇರುವಂಥದ್ದನ್ನು ಹೇಳ್ತಾ ಇದ್ದೀವಿ. ಈಗ ಕಣ್ಮುಂದೆ ಇದ್ದಾರೆ ಈ ವ್ಯಕ್ತಿ. ಸೊ ಆದರೂ ಪರವಾಗಿಲ್ಲ ಅಂತೇಳಿ ಹೇಳಿ ಭಗವಂತ ಅವರಿಗೆ ಎಲ್ಲಿವರೆಗೂ ಆಯಸ್ಸು ಕೊಟ್ಟಿರ್ತಾರೋ ಅಲ್ಲಿವರೆಗೂ ಇರಲಿ ಅಂತೇಳಿ ಹೇಳಿ ಆಪ್ರೇಷನ್ ಕೂಡ ಮಾಡಿಸಿದ್ದೀವಿ. ಇವಾಗ ಇದನ್ನು ನೀವು ಗಮನಿಸ್ಬೋದು, ಇವ್ರಿಗೆ ಮೂಗಲ್ಲಿ ನಾವು ಆಹಾರನ ಕೊಡ್ತಾ ಇದ್ವಿ. ಈಗ ಸ್ವಲ್ಪ ಗಂಜಿ ಎಲ್ಲ ಕುಡಿಯುವಾಗ ಆಗಿದ್ದಾರೆ. ಆಕ್ಸಿಜನಲ್ಲಿ ಇಡಬೇಕು ಅಂತೇಳಿ ಹೇಳಿದರು. ಆ್ಯಕ್ಚುಲಿ ಬರ್ತಾ ಆತನೇ ಎದ್ದು ಬಂದರು 3 ದಿನ ಇವತ್ತಿಗೆ. ಆ 3 ದಿನದಲ್ಲಿ ನಾವು ಯಾವುದೇ ರೀತಿ ಆಕ್ಸಿಜನ್ ಹಾಕಿಲ್ಲ. ಮನುಷ್ಯ ಬದುಕಿದ್ದಾರೆ, ಆರೋಗ್ಯವಾಗಿದ್ದಾರೆ. ಇವಾಗ ಇದನ್ನೆಲ್ಲ ರಿಮೂವ್ ಮಾಡಿಸಿ ಡಾಕ್ಟ್ರ್ ಏನು ಹೇಳ್ತಾರೆ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಮತ್ತೆ ಹಾಸ್ಪಿಟ್ಲಿಗೆ ಇವತ್ತು ಕಳಿಸ್ತಾ ಇದ್ದೀವಿ. ಬೈರಾ ಏನು ಹೇಳ್ತೀಯಾ? ಏನು ಕಾಯಿಲೆ ಇದೆ ಅಂತ ಹೇಳಿದಾರೆ? ಡೆಲಿಮಿಯಾ ಅನ್ನುವಂಥ ನನಗೆ ಅಷ್ಟು ಗೊತ್ತಿಲ್ಲ, ಕೇಳಿ ಹೇಳ್ತಾ ಇದ್ದೀನಿ. ಡೆಲಿಮಿಯಾ ಅನ್ನುವಂಥ ಒಂದು ಕಾಯಿಲೆ ಇದೆ. ಸೊ ಇದಕ್ಕೆ ಸಂಪೂರ್ಣ ಜವಾಬ್ದಾರರು ಪಾಪ ಇಲ್ಲಿ ನಮ್ಮ ರವೀಂದ್ರ ಮತ್ತು ಹರ್ಷ. ನೋಡಿ ಇವರಿಬ್ಬರೇ, ನಾನಲ್ಲ, ಇವನ ಯೋಗಕ್ಷೇಮನ ನೋಡಿದ್ದು ಹಾಸ್ಪಿಟ್ಲಲ್ಲಿ. ಇವರಿಬ್ಬರೇ ಈತನ ಒಂದು ಪ್ರಾಣ ಇವತ್ತು ಉಳಿದು ಇವತ್ತು ಈ ಸ್ಟೇಜು ಕೂತಿದ್ದಾನೆ ಅಂತ ಅಂದರೆ ಅವತ್ತಿಂದ ಇವತ್ತುವರೆಗೂ ಜೊತೆಯಲ್ಲಿ ಇದ್ದಿದ್ದು ಇವರಿಬ್ಬರು. ಮೊದಲನೇದಾಗಿ ಇವರಿಬ್ರಿಗೂ ಧನ್ಯವಾದಗಳನ್ನ ಹೇಳಬೇಕು. ಯಾಕಪ್ಪ ಅಂದರೆ ಇವರು ಕೂಡ ಆಶ್ರಮಕ್ಕೆ ಬೇರೆ ಬೇರೆ ಒಂದು ಇದರಿಂದ ಕಾರಣಾಂತರಗಳಿಂದ ಬಂದಂಥವ್ರು. ಇವತ್ತು ಈ ಸಂಸ್ಥೆಯ ನನಗಿಂತ ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ಇನ್ನೂ ಆಯುರಾರೋಗ್ಯ ಕೊಡಲಿ ಈ ವ್ಯಕ್ತಿಗೆ. ನಮ್ಮ ಕೈಲಾದಷ್ಟು ನಮ್ಮ ಸಂಸ್ಥೆಯ ಪರವಾಗಿ ನಾವು ಮಾಡಿದ್ದೀವಿ. ಇದು ನಮ್ಮ ಸಂಸ್ಥೆಯ ನಿಜವಾದ ಆರೋಗ್ಯದ ಕಡೆ ಗಮನ ಕೊಡುವಂಥ ಒಂದು ಸಿಸ್ಟಮ್ನ ನಾವು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಯಾವ ವ್ಯಕ್ತಿನೂ ಬರಲ್ಲ, ಕರ್ಕೊಂಬಂದಮೇಲೆ ಅವರ ಆರೋಗ್ಯದ ಬಗ್ಗೆ ನಾವು ಕೇರ್ಲೆಸ್ ಮಾಡೋಲ್ಲ. ಹಾಗಾಗಿ ಎಲ್ಲರೂ ನಾವು ಕೇರ್ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.